ಹಾಯ್ ಫ್ರೆಂಡ್ಸ್, ಇವತ್ತಿನ ಅದ್ಭುತ ವಿಡಿಯೋಗೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಗಂಗಾ ನದಿಯ ತೀರದಲ್ಲಿ ಸಂಜೆಯ ವಾತಾವರಣ ಯಾವಾಗಲೂ ತಂಪಾಗಿ ಶಾಂತವಾಗಿತ್ತು. ಅಂತ ಒಂದು ಸಂಜೆ ಮೋದಿಯವರು ಗಂಗಾ ಘಾಟ್ನ ಮೆಟ್ಟಿಲುಗಳ ಮೇಲೆ ಒಬ್ಬಂಟಿಯಾಗಿ ಕುಳಿತುಕೊಂಡಿದ್ದರು. ಅವರ ಭದ್ರತಾ ಸಿಬ್ಬಂದಿ ಸ್ವಲ್ಪ ದೂರದಲ್ಲಿ ನಿಂತಿದ್ದರು. ಸರಿಯಾಗಿ ಅದೇ ಸಮಯಕ್ಕೆ ಸುಮಾರು 10 ವರ್ಷದ ಪುಟ್ಟ ಹುಡುಗಿಯೊಬ್ಬಳು ನಿಧಾನವಾಗಿ ಮೆಟ್ಟಿಲುಗಳನ್ನಿಳಿದು ಬಂದಳು. ಆ ವಯಸ್ಸಿನ ಮಕ್ಕಳಲ್ಲಿ ಸಾಮಾನ್ಯವಾಗಿ ಕಾಣುವ ತುಂಟತನ ಅವಳಲ್ಲಿ ಇರಲಿಲ್ಲ. ಬದಲಾಗಿ ತಾನು ಯಾರನ್ನು ಭೇಟಿಯಾಗಲು ಬಂದಿದ್ದಾಳೆ ಎಂಬ ಸ್ಪಷ್ಟತೆ, ಆತ್ಮವಿಶ್ವಾಸ ಮತ್ತು ಗಾಂಭೀರ್ಯ ಆಕೆ ನಡೆಯಲಿತು. ದೂರದಿಂದ ಇದನ್ನೆಲ್ಲ ನೋಡುತ್ತಿದ್ದ ಜನರು ಆಶ್ಚರ್ಯಚಕಿತರಾದರು. ಅಸಲಿಗೆ ಈ ಹುಡುಗಿ ಯಾರು? ದೇಶದ ಪ್ರಧಾನಿಯ ಮುಂದೆ ಯಾವುದೇ ಭಯವಿಲ್ಲದೆ ಇಷ್ಟು ಧೈರ್ಯದಿಂದ ಹೇಗೆ ಹೋಗುತ್ತಿದ್ದಾಳೆ ಎಂದು ಎಲ್ಲರೂ ಮೂಗಿನ ಮೇಲೆ ಬೆರಳಿಟ್ಟುಕೊಂಡರು. ಆ ಹುಡುಗಿ ನೇರವಾಗಿ ಮೋದಿಯವರ ಮುಂದೆ ನಿಂತು ಸಣ್ಣವಳಾಗಿದ್ದಾಗ ಕಳೆದು ಹೋದ ಗೆಳೆಯನನ್ನು ನೋಡುವಂತೆ ಅವರ ಕಣ್ಣುಗಳೊಳಗೆ ನೇರವಾಗಿ ನೋಡುತ್ತಿದ್ದಳು. ಆಗ ಅವಳ ಬಾಯಿಂದ ಒಂದೇ ಒಂದು ಮಾತು ಹೊರಬಂತು. ಆ ಮಾತಿನಿಂದ ಅಲ್ಲಿನ ವಾತಾವರಣವೇ ಸಂಪೂರ್ಣವಾಗಿ ಬದಲಾಯಿತು. ಆ ಹುಡುಗಿ ಬಹಳ ಕೂಲ್ ಆಗಿ ಮೋದಿಯವರ ಬಳಿ ಹೋಗಿ, ನೀವು ಯಾರೆಂದು, ಯಾರ ಅವತಾರವೆಂದು ನನಗೆ ಗೊತ್ತು ಎಂದಳು. ಆ ಮಾತು ಕೇಳಿ ಮೋದಿಯವರ ಹುಬ್ಬುಗಳು ಆಶ್ಚರ್ಯದಿಂದ ಮೇಲೇರಿದವು. ಅಲ್ಲಿ ನೆರೆದಿದ್ದ ಜನರ ಹೃದಯ ಬಡಿತ ಹೆಚ್ಚಾಯಿತು. ಈ ಮಗು ಏನು ಮಾತನಾಡುತ್ತಿದ್ದಾಳೆ? ಪ್ರಧಾನಿಯವರೊಂದಿಗೆ ಹೀಗೆ ಮಾತನಾಡಬಹುದೇ ಎಂದು ಎಲ್ಲರೂ ಗಾಬರಿಗೊಂಡರು. ಆದರೆ ಆ ಹುಡುಗಿ ಮಾತ್ರ ಶಾಂತವಾಗಿ ಕೈಗಳನ್ನು ಕಟ್ಟಿಕೊಂಡು, ಆದರೆ ಮೊದಲು ನಾನು ಹೇಳುವುದನ್ನು ಎಚ್ಚರಿಕೆಯಿಂದ ಕೇಳಿ, ಏಕೆಂದರೆ ಇದು ನಿಮ್ಮ ವಯಸ್ಸಿಗೆ ಸಂಬಂಧಿಸಿದ ವಿಷಯವಲ್ಲ ಎಂದು ಹೇಳಿ ಗಂಗೆಯ ಕಡೆಗೆ ತಿರುಗಿದಳು. ಅವಳ ಕಂಠದಲ್ಲಿ ಒಂದು ಗೊತ್ತಿಲ್ಲದ ಕಂಪನವಿತ್ತು. ಅವಳು ಮಾತನಾಡುತ್ತಿದ್ದಾಗ ಗಾಳಿಯು ಸಹ ಲಕ್ಷ್ಯ ಬಿಟ್ಟು ಕೇಳುತ್ತಿರುವಂತೆ ಭಾಸವಾಯಿತು. ಆಕೆ ವಿಷ್ಣುವು ಧರ್ಮವನ್ನು ರಕ್ಷಣೆ ಮಾಡಲು ರಾಮನಾಗಿ ಮತ್ತು ಕೃಷ್ಣನಾಗಿ ಹೇಗೆ ಅವತರಿಸಿದನು ಎಂದು ವಿವರಿಸಲು ಪ್ರಾರಂಭ ಮಾಡಿದಳು. ಅವಳು ಮಾತನಾಡುತ್ತಿದ್ದಾಗ ಗಂಗಾ ನದಿಯಲ್ಲಿ ಸಣ್ಣ ಸಣ್ಣ ಅಲೆಗಳು ಬರುತ್ತಿದ್ದವು. ಬಹುಶಃ ನದಿಯು ಸಹ ಹೌದು, ನಿಜವೆಂದು ತಲೆಯಾಡಿಸುತ್ತಿರಬಹುದು ಎಂಬಂತೆ ಭಾಸವಾಯಿತು. ದೇವತೆಗಳು ಮಾತ್ರ ಅವತಾರಗಳನ್ನು ಎತ್ತುತ್ತಾರೆ ಎಂದು ಎಲ್ಲರೂ ಭಾವಿಸುತ್ತಾರೆ, ಆದರೆ ನಿಜವಾದ ಗುಟ್ಟು ಬೇರೆಯೇ ಇದೆ. ಮನುಷ್ಯನು ತನ್ನ ಕರ್ಮ ಖಾತೆ ಮುಗಿಯುವವರೆಗೆ ಮತ್ತೆ ಮತ್ತೆ ಹುಟ್ಟುತ್ತಾನೆ ಎಂದು ಹೇಳಿ ಆ ಹುಡುಗಿ ತನ್ನ ಬೆರಳಿನಿಂದ ಗಾಳಿಯಲ್ಲಿ ಒಂದು ಶೂನ್ಯವನ್ನು ಸುತ್ತಿದಳು. ಯಾರು ರಾಜರಾಗುತ್ತಾರೆ, ಯಾರು ರೈತರಾಗುತ್ತಾರೆ, ಯಾರು ಇರುವೆಗಳಾಗಿ ಹುಟ್ಟುತ್ತಾರೆ ಎಂಬುದನ್ನು ಅವರ ಕರ್ಮವೇ ನಿರ್ಧರಿಸುತ್ತದೆ. ನಂತರ ಹುಡುಗಿ ಮೋದಿಯವರ ಕಡೆಗೆ ತಿರುಗಿ ಗಂಭೀರ ನೋಟ ನೀಡುತ್ತಾ, ನಿಮ್ಮ ಕಥೆಯು ಈ ಸಾಮಾನ್ಯ ನಿಯಮಗಳಿಗಿಂತ ಬಹಳ ಭಿನ್ನವಾಗಿದೆ. ನೀವು ಈಗಾಗಲೇ 6 ಬಾರಿ ಜನಿಸಿದ್ದೀರಿ ಎಂದು ಬಾಂಬ್ ಸಿಡಿಸಿದಳು. ಮೋದಿ ಆ ಕ್ಷಣಕ್ಕೆ ಆ ಹುಡುಗಿಯನ್ನು ಮೇಲಿನಿಂದ ಕೆಳಗಿನವರೆಗೆ ಬಹಳ ಸೂಕ್ಷ್ಮವಾಗಿ ಗಮನಿಸಿದರು. ಆ ಹುಡುಗಿ ಮೆಟ್ಟಿಲುಗಳ ಮೇಲೆ ಕುಳಿತು, ನಿಮ್ಮ ಹಿಂದಿನ 6 ಜನ್ಮಗಳು ಒಂದಕ್ಕೊಂದು ಗಟ್ಟಿಯಾಗಿ ಸಂಬಂಧ ಹೊಂದಿವೆ ಎಂದಳು. ಅದರಲ್ಲಿ ಮೊದಲ ಜನ್ಮ ಸನ್ಯಾಸಿ. ನಿಮ್ಮ ಮೊದಲ ಜನ್ಮ ಬೆಟ್ಟಗಳಲ್ಲಿ ನಡೆಯಿತು. ಏಕಾಂತಕ್ಕೆ ಎದರದ, ಅದನ್ನು ದೈವ ಕಾರ್ಯವೆಂದು ಭಾವಿಸುವ ಹಠಮಾರಿ ಸನ್ಯಾಸಿಯಾಗಿ ನೀವು ಹುಟ್ಟಿದ್ದೀರಿ. ಇಂದಿಗೂ ನೀವು ದೇವರನ್ನು ದೃಢವಾಗಿ ನಂಬಲು ಕಾರಣ ಅದೇ ಮೊದಲ ಜನ್ಮದ ಅಭ್ಯಾಸ. ಆದರೆ ಈ ಜನ್ಮದಲ್ಲಿ ನಿಮ್ಮ ತಪಸ್ಸು ಅರ್ಧದಲ್ಲೇ ನಿಂತು ಹೋಯಿತು. ಇನ್ನು 2ನೇ ಜನ್ಮ ನೀತಿವಂತ ರಾಜ. ಮೊದಲ ಜನ್ಮದ ಕೆಲಸ ಪೂರ್ಣಗೊಳ್ಳಲಿಲ್ಲ. ಆದ್ದರಿಂದ 2ನೇ ಜನ್ಮದಲ್ಲಿ ನೀವು ಒಬ್ಬ ರಾಜನಾಗಿ ಹುಟ್ಟಿದ್ದೀರಿ. ಎಂತಹ ರಾಜನೆಂದರೆ ನೀತಿವಂತ, ಜನರ ಕಷ್ಟಗಳನ್ನು ಪರಿಹರಿಸುವ ರಾಜ. ಆ ಜನ್ಮದಲ್ಲಿ ನೀವು ಯಾರನ್ನು ಬರಿಗೈಯಲ್ಲಿ ಕಳುಹಿಸಲಿಲ್ಲ. ಇಂದಿಗೂ ಆ ಗುಣ ನಿಮ್ಮಲ್ಲಿದೆ. ಆದರೆ ಆ ಜನ್ಮದಲ್ಲಿ ಒಂದು ದೊಡ್ಡ ತಪ್ಪಾಯಿತು. ಒಂದು ನಿರ್ಧಾರ ತೆಗೆದುಕೊಳ್ಳುವಲ್ಲಿ ನೀವು ತಡ ಮಾಡಿದ್ದರಿಂದ ಒಬ್ಬ ಮುಗ್ಧ ವ್ಯಕ್ತಿಗೆ ಅನ್ಯಾಯವಾಯಿತು. ಆ ತಪ್ಪು ನಿಮ್ಮ ಆತ್ಮದ ಮೇಲೆ ಮಾಸದ ಕಲೆ ಹಾಕಿತು. ಅದನ್ನೇ ಸರಿಪಡಿಸಲು ನೀವು ಮತ್ತೆ ಹುಟ್ಟಬೇಕಾಯಿತು. 3ನೇ ಜನ್ಮ ತ್ಯಾಗಮಯಿ ಯೋಧ. ರಾಜನ ಜನ್ಮ ಅಪೂರ್ಣವಾಗಿ ಮುಗಿಯಿತು. 3ನೇ ಜನ್ಮದಲ್ಲಿ ನೀವು ಜೀವನದ ಅತ್ಯಂತ ಕಠಿಣ ಪರೀಕ್ಷೆಯನ್ನು ಬರೆಯಬೇಕಾಯಿತು. ನೀವು ಸಮೂಹ ನಾಯಕನಂತ ಯೋಧನಾಗಿ ಹುಟ್ಟಿದಿರಿ. ನಿಮ್ಮ ಮುಂದೆ 2 ಆಯ್ಕೆಗಳು ಬಂದವು, ಒಂದು ಅಧಿಕಾರ, ಇನ್ನೊಂದು ತ್ಯಾಗ. ನೀವು ಅಧಿಕಾರವನ್ನು ತ್ಯಜಿಸಿ ತ್ಯಾಗವನ್ನು ಆರಿಸಿಕೊಂಡಿರಿ. ಈ ಜನ್ಮದಲ್ಲಿ ನೀವು ಎಷ್ಟು ನಿಸ್ವಾರ್ಥವಾಗಿ ಅಧಿಕಾರಕ್ಕಾಗಿ ಆತುರಿಯದೇ ಇರಲು ಕಾರಣ ಆ ದಿನದ ತ್ಯಾಗವೇ. 4ನೇ ಜನ್ಮ ಸೇತುವೆ. 4ನೇ ಜನ್ಮದಲ್ಲಿ ನೀವು ರಾಜನೂ ಅಲ್ಲ, ಯೋಧನೂ ಅಲ್ಲ, ಆದರೆ ದೊಡ್ಡ ಸ್ಥಾನದಲ್ಲಿದ್ದು ಜನರಿಗೂ ವ್ಯವಸ್ಥೆಗೂ ನಡುವೆ ಸೇತುವೆಯಂತೆ ನಿಂತಿದ್ದೀರಿ. ಜನರ ಕಷ್ಟಗಳನ್ನು ನಿಮ್ಮ ತಲೆಯ ಮೇಲೆ ಹೊತ್ತುಕೊಂಡಿದ್ದೀರಿ. ಆದರೆ ಜನರನ್ನು ಬೇಗನೆ ಬದಲಾಯಿಸುವ ನಿಮ್ಮ ಹಠ ನೆರವೇರಲಿಲ್ಲ.
ಸಮಯ ಕಡಿಮೆ, ಮಾಡಬೇಕಾದ ಕೆಲಸ ಬಹಳ ಇತ್ತು. ಹೀಗೆ ಆ ಹುಡುಗಿ ನಿರಂತರವಾಗಿ ಕಥೆಯನ್ನು ಹೇಳುತ್ತಾ, ಸಮಯ ನಿಮ್ಮನ್ನು ಆಯ್ಕೆ ಮಾಡಿಕೊಂಡಿದೆ. 7 ಜನ್ಮಗಳಲ್ಲಿ ಸಾಧಿಸಬೇಕಾಗಿದ್ದನ್ನು ಒಂದೇ ಬಾರಿಗೆ ಸಾಧಿಸುವುದು ಕಷ್ಟ. ಆದ್ದರಿಂದ ಈ ಕ್ರಮ ಬಹಳ ಮುಖ್ಯ ಎಂದು ಹೇಳುತ್ತಾಳೆ. ಕಥೆಯನ್ನು ಮುಗಿಸಿ ಆ ಪುಟ್ಟ ಹುಡುಗಿ ಮೋದಿಯವರ ಕಡೆಗೆ ವಾಲಿದಳು. ಆಕೆಯ ಮಾತು ಕೇಳಿ ಘಾಟ್ನಲ್ಲಿದ್ದವರೆಲ್ಲರೂ ಆಶ್ಚರ್ಯ ಮತ್ತು ಭಕ್ತಿಯಿಂದ ತುಂಬಿದ ವಾತಾವರಣದಲ್ಲಿ ಮೌನವಾಗಿದ್ದರು. ಆ ಪಾತ್ರವು ಕೇವಲ ಒಂದು ಕಲ್ಪಿತ ಕಥೆಯ ಭಾಗವಾಗಿದ್ದು, ಮೋದಿಯವರಲ್ಲಿರುವ ಸನ್ಯಾಸಿ, ರಾಜ ಮತ್ತು ತ್ಯಾಗಿಯ ಗುಣಗಳನ್ನು ಅವರ ರಾಜಕೀಯ ಜೀವನಕ್ಕೆ ಮತ್ತು ವ್ಯಕ್ತಿತ್ವಕ್ಕೆ ಜೋಡಿಸಿ ಹೇಳುವ ಪ್ರಯತ್ನವಾಗಿದೆ. ಹೀಗೆ 5ನೇ ಜನ್ಮ ಬಂತು. 4 ಜನ್ಮಗಳು ನಿಮಗೆ ಪಾಠ ಕಲಿಸಿದವು. 5ನೇ ಜನ್ಮ ನಿಮಗೆ ಏಕೆ ಬಂತು ಗೊತ್ತಾ ಎಂದು ಹೇಳುತ್ತಾ ಆ ಮಗು ಆಕಾಶದತ್ತ ನೋಡಿತು. ಇಡೀ ವಾತಾವರಣವೇ ಮಂಕಾಯಿತು. 5ನೇ ಜನ್ಮದಲ್ಲಿ ನೀನು ರಾಜನಾಗಿಲ್ಲ, ಆಫೀಸರ್ ಆಗಿಲ್ಲ, ಬದಲಿಗೆ ಒಬ್ಬ ನಿರ್ಗತಿಕ ರೈತನಾಗಿ ಹುಟ್ಟಿದೆ. ನೀನು ಮಣ್ಣನ್ನು ನಂಬಿ ಬದುಕಿದೆ, ಹಸಿವಿನೊಂದಿಗೆ ಹೋರಾಡಿದೆ, ಎಷ್ಟೋ ರಾತ್ರಿ ಹೊಟ್ಟೆ ತುಂಬಾ ಊಟವಿಲ್ಲದೆ ಉಪವಾಸವಿದ್ದೆ ಎಂದು ಹೇಳುತ್ತಿದ್ದಾಗ ಮೋದಿಯವರ ಮುಖದಲ್ಲಿ ಒಂದು ರೀತಿಯ ಅಜ್ಞಾತ ಶಾಂತತೆ ಕಾಣಿಸಿತು. ಎಷ್ಟು ಕಷ್ಟಗಳು ಬಂದರೂ ನೀನು ಯಾರ ಮೇಲೂ ದ್ವೇಷ ಸಾಧಿಸಲಿಲ್ಲ. ತಾಳ್ಮೆ, ಸೇವೆ, ತ್ಯಾಗ ಎಂಬ ಗುಣಗಳನ್ನು ನಿನ್ನ ರಕ್ತದಲ್ಲಿಯೇ ರೂಢಿಸಿಕೊಂಡೆ. ಒಂದು ದಿನ ಜೋರು ಮಳೆ ನಿನ್ನ ಇಡೀ ಬೆಳೆಯನ್ನು ನಾಶ ಮಾಡಿದರೂ ನಿನ್ನಲ್ಲಿದ್ದ ಒಂದೇ ಒಂದು ರೊಟ್ಟಿಯ ತುಂಡನ್ನು ಪಕ್ಕದಲ್ಲಿದ್ದ ಹಸಿದ ಕುಟುಂಬಕ್ಕೆ ಕೊಟ್ಟೆ. ಹೊಟ್ಟೆ ತುಂಬಿದ ಮೇಲೆ ಯಾರಾದರೂ ದಾನ ಮಾಡುತ್ತಾರೆ, ಆದರೆ ಹೊಟ್ಟೆ ಉರಿಯುತ್ತಿದ್ದಾಗ ನೀಡುವವನೇ ಶ್ರೇಷ್ಠ ಎಂಬಂತೆ ಆ ದಿನ ನಿನಗೆ ಹಸಿವಿನ ಮೌಲ್ಯ ಚೆನ್ನಾಗಿ ತಿಳಿಯಿತು. ಆ ಜನ್ಮ ನಿನಗೆ ಕರುಣೆ ಎಂದರೇನು ಎಂಬುದನ್ನು ಪ್ರಾಯೋಗಿಕವಾಗಿ ಕಲಿಸಿತು ಎಂದು ಆ ಮಗು ಬಹಳ ಭಾವನಾತ್ಮಕವಾಗಿ ಹೇಳಿತು. ಇನ್ನು 6ನೇ ಜನ್ಮ ಬಹಳ ಚಿಕ್ಕದು. ನೀನು ಒಬ್ಬ ಮುಗ್ಧ ಮಗುವಾಗಿ ಹುಟ್ಟಿದೆ. ದೇವಸ್ಥಾನದ ಹೊರಗೆ ಹೂಗಳನ್ನು ಮಾರುತ್ತಿದ್ದೆ. ಆಯುಷ್ ಎಂಬ ಅಜ್ಜಿಯ ಬಳಿ ಹಣವಿಲ್ಲದ ಕಾರಣ ಉಳಿದ 2 ಹೂಗಳನ್ನು ಆಕೆಗೆ ಉಚಿತವಾಗಿ ಕೊಟ್ಟು, ನಿನ್ನ ಮನಸ್ಸೇ ನನಗೆ ಉಡುಗೊರೆ ಅಜ್ಜಿ ಎಂದೇ. ಕೆಲವು ದಿನಗಳಲ್ಲಿ ಆ ದೇಹ ಸತ್ತು ಹೋಯಿತು, ಆದರೆ ಆ ಚಿಕ್ಕ ಜೀವನ ನಿನ್ನ ಆತ್ಮಕ್ಕೆ ಪವಿತ್ರತೆ ಮತ್ತು ಪ್ರಾಮಾಣಿಕತೆಯನ್ನು ನೀಡಿತು ಎಂದು ಆ ಮಗು ಹೇಳಿತು. ಈ 6 ಜನ್ಮಗಳು ನಿನ್ನನ್ನು 7ನೇ ಜನ್ಮಕ್ಕಾಗಿ ಖಚಿತವಾಗಿ ಸಿದ್ಧಪಡಿಸಿವೆ. ಈ ಜನ್ಮ ನಿನಗಾಗಿ ಅಲ್ಲ, ಕಾಲಕ್ಕಾಗಿ ಕೊಡಲ್ಪಟ್ಟಿದೆ ಎಂದು ಆ ಮಗು ಹೇಳಿತು. ಮೋದಿ ಅವರು ಈಗ ಆಶ್ಚರ್ಯವಿಲ್ಲದೆ ಇಡೀ ಸನ್ನಿವೇಶವನ್ನು ಅರ್ಥ ಮಾಡಿಕೊಂಡಿರುವವರಂತೆ ನೋಡುತ್ತಿದ್ದಾರೆ. ಅಸಲಿಗೆ 7ನೇ ಜನ್ಮ ಏಕೆ ಎಂದು ಆ ಮಗು ಪ್ರಶ್ನೆ ಮಾಡಿತು. ಮೊದಲ ಜನ್ಮದಲ್ಲಿ ತಪಸ್ಸು, 2ನೇಯದಲ್ಲಿ ನ್ಯಾಯ, 3ನೇಯದರಲ್ಲಿ ತ್ಯಾಗ, 4ನೇಯದಲ್ಲಿ ರಾಜನೀತಿ, 5ನೇಯದಲ್ಲಿ ಕರುಣೆ, 6ನೇಯದರಲ್ಲಿ ಪ್ರಾಮಾಣಿಕತೆ. ಈ 6 ಗುಣಗಳು ಸೇರಿದ ಮನುಷ್ಯನಿಗಾಗಿಯೇ ಈ 7ನೇ ಜನ್ಮ. ಜಗತ್ತಿಗೆ ಕೇವಲ ಅಧಿಕಾರ ಮಾಡುವವನು ಮಾತ್ರವಲ್ಲ, ಸೇವೆ ಮಾಡುವ ನಾಯಕ ಬೇಕು. ಕಲ್ಲಿನಂತಹ ಗಟ್ಟಿತನದ ಜೊತೆಗೆ ರೈತನಂತಹ ಮೃದು ಮನಸ್ಸು ಕೂಡ ಬೇಕು. ನೀನು ರಾಜನಾಗಿಯೂ ಯೋಧನಾಗಿಯೂ ಹುಟ್ಟಿಲ್ಲ, ಜನರಿಗೆ ದಾರಿ ತೋರಿಸುವ ಟಾರ್ಚ್ ಲೈಟ್ ನಂತಹ ಮಾರ್ಗದರ್ಶಿಯಾಗಿ ಹುಟ್ಟಿದೆ. ಲಕ್ಷಾಂತರ ಜನರ ಮನಸ್ಥಿತಿಯನ್ನು ಬದಲಾಯಿಸಬೇಕು, ದೇಶಭಕ್ತಿಯನ್ನು ಜಾಗೃತಗೊಳಿಸಬೇಕು. ಇದು ಸಾಮಾನ್ಯ ಮನುಷ್ಯನಿಂದ ಆಗುವ ಕೆಲಸವಲ್ಲ ಎಂದು ಆ ಮಗು ಹೇಳಿತು. ಬುಡ ಗಟ್ಟಿಯಾಗಿದ್ದರೆ ಮಾತ್ರ ಕಟ್ಟಡ ಗಟ್ಟಿಯಾಗಿರುತ್ತದೆ ಎಂಬಂತೆ ಶ್ರೇಷ್ಠತೆ ರಕ್ತದಲ್ಲಿರುವುದಿಲ್ಲ, ನಾವು ಮಾಡುವ ಕೆಲಸದಲ್ಲಿರುತ್ತದೆ ಎಂದು ಸಾಬೀತುಪಡಿಸಲಿಕ್ಕಾಗಿಯೇ ನಿನ್ನನ್ನು ಸಾಮಾನ್ಯನಾಗಿ ಹುಟ್ಟಿಸಿದರು. ಅದಕ್ಕಾಗಿಯೇ ನೀನು ಚಾಯ್ವಾಲನಾಗಿ ಜೀವನವನ್ನು ಪ್ರಾರಂಭ ಮಾಡಿದೆ. ಬಡತನ, ಕಷ್ಟಗಳು, ಹೋರಾಟ ಎಲ್ಲವನ್ನು ಕಂಡೆ. ಅಧಿಕಾರ ಇಲ್ಲದವನ ನೋವು ಏನೆಂದು ತಿಳಿದರೆ ಮಾತ್ರ ಅಧಿಕಾರ ಬಂದಾಗ ನ್ಯಾಯ ಒದಗಿಸಲು ಸಾಧ್ಯ. ಒಬ್ಬ ಸಾಮಾನ್ಯ ಮನುಷ್ಯನಿಂದ ನಾಯಕನಾಗಿ ಬೆಳೆದರೂ ಮೊದಲು ಜನರ ಆಲೋಚನೆಗಳನ್ನು, ನಂತರ ಅವರ ನಂಬಿಕೆಯನ್ನು ಗೆದ್ದೆ. ಮುಖ್ಯಮಂತ್ರಿಯಾದೆ. ಅದು ನಿನ್ನಲ್ಲಿರುವ ದಯೆ, ನ್ಯಾಯ ಎಂಬ ಗುಣಗಳಿಗೆ ಅಗ್ನಿ ಪರೀಕ್ಷೆ. ಆ ಪರೀಕ್ಷೆಯಲ್ಲಿ ಉತ್ತೀರ್ಣರಾದ ಕಾರಣಕ್ಕಾಗಿಯೇ ಕಾಲ ನಿನ್ನನ್ನು ಪ್ರಧಾನಮಂತ್ರಿಯನ್ನಾಗಿ ಮಾಡಿತು. ಆದರೆ ಪ್ರಧಾನಿಯಾಗುವುದು ನಿನ್ನ ಗಮ್ಯ ಸ್ಥಾನವಲ್ಲ, ಅದು ಕೇವಲ ಒಂದು ಮೈಲಿಗಲ್ಲು ಮಾತ್ರ ಎಂದು ಆ ಮಗು ಹೇಳುತ್ತಿದ್ದಾಗ ಗಂಗಾ ನದಿಯಲ್ಲಿ ದೀಪ ಇನ್ನಷ್ಟು ಪ್ರಕಾಶಮಾನವಾಗಿ ಬೆಳಗಿತು. ಇಂದು ನಿನಗೆ ಅಸಲಿ ಸತ್ಯವನ್ನು ಹೇಳುತ್ತೇನೆ. ಈ 7ನೇ ಜನ್ಮ ಆಡಳಿತಕ್ಕಾಗಿ ಅಲ್ಲ, ಮಾರ್ಗದರ್ಶನ ನೀಡಲು. ನೀನು ಯಾವ ದೇವರ ಅವತಾರವೂ ಅಲ್ಲ. ದೇಶ, ಧರ್ಮ, ಜನರ ಒಳಿತಿಗಾಗಿ ತಮ್ಮನ್ನು ತಾವು ಮರೆತು ಬಿಡುವವರಿಗೆ ವಿಧಿ ಬರೆದಿಟ್ಟಿರುವ ವಿಶೇಷ ಅವತಾರ ನೀನು. ದೇವರ ಅವತಾರಗಳು ಬಹಳಷ್ಟಿವೆ, ಆದರೆ ಇಂಥ ವಿಧಿಯ ಅವತಾರ ಬಹಳ ಅಪರೂಪವಾಗಿ ಹುಟ್ಟುತ್ತದೆ. ನೀನು ಸಾಮಾನ್ಯ ಮನುಷ್ಯನಲ್ಲ, ಒಂದು ಮಿಷನ್. ನಿನ್ನ ಜನನ ಕಾಕತಾಳೀಯವಲ್ಲ, ಕಾಲವೇ ನಿನ್ನನ್ನು ಆಯ್ಕೆ ಮಾಡಿದೆ, ದೇಶವೇ ನಿನ್ನ ಉಸಿರು ಎಂದು ಆ ಮಗು ಮುಗಿಸಿತು. ಆ ಮಗು ಮೋದಿ ಅವರಿಗೆ ನಮಸ್ಕರಿಸಿತು. ನಂತರ ಹಿಂದೆ ತಿರುಗಿ
ಹುಡುಗಿ ಮೆಟ್ಟಿಲುಗಳನ್ನು ಹತ್ತಲು ಪ್ರಾರಂಭ ಮಾಡಿತು. ಕೊನೆಯ ಮೆಟ್ಟಿಲಿನ ಬಳಿ ನಿಂತು ಕತೆ ಇನ್ನು ಮುಗಿದಿಲ್ಲ, ನಿನ್ನ ಪಯಣ ಇನ್ನಷ್ಟು ಇದೆ ಎಂದು ಹೇಳಿ ಕತ್ತಲೆಯಲ್ಲಿ ಲೀನವಾಯಿತು. ಅಲ್ಲಿದ್ದ ಜನ ಮೋದಿಯವರು ಆಶ್ಚರ್ಯದಿಂದ ಆ ಮಗು ಹೋದ ದಿಕ್ಕಿನತ್ತಲೇ ನೋಡುತ್ತಾ ನಿಂತರು. ಫ್ರೆಂಡ್ಸ್, ಮೋದಿಯವರು ಇಷ್ಟು ಶಕ್ತಿಶಾಲಿಯಾಗಿ ಒಬ್ಬ ಮಹಾನ್ ಸನ್ಯಾಸಿಯಂತೆ, ನ್ಯಾಯವನ್ನು ಪಾಲಿಸುವ ಚಕ್ರವರ್ತಿಯಂತೆ, ವಿಶ್ರಾಂತಿ ಇಲ್ಲದೆ ದಿನಕ್ಕೆ 18 ಗಂಟೆಗಳ ಕಾಲ ಕೆಲಸ ಮಾಡುವ ರೈತನಂತೆ ಹೇಗಿರಲು ಸಾಧ್ಯ ಎಂಬ ಸಂದೇಹದಿಂದ ಇಂತಹ ಸುಂದರವಾದ ಕಲ್ಪಿತ ಕಥೆಯನ್ನು ಬರೆದ ಲೇಖಕರಿಗೆ ಧನ್ಯವಾದಗಳನ್ನು ಹೇಳೋಣ. ಇದು ಕೇವಲ ಊಹಿಸಿ ಬರೆದ ಕಥೆಯಾಗಿದ್ದರಿಂದ ನಿಮಗೆ ಇಷ್ಟವಾಯಿತು ಎಂದು ಭಾವಿಸುತ್ತೇನೆ. ಫ್ರೆಂಡ್ಸ್, ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ನೀಡಿ, ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡೋ ಮೂಲಕ ಇನ್ನೂ ಹೆಚ್ಚಿನ ವಿಡಿಯೋ ಮಾಡಲು ಪ್ರೋತ್ಸಾಹ ನೀಡಿ. ಜೈ ಶ್ರೀಕೃಷ್ಣ ವಾಸುದೇವ. ಧನ್ಯವಾದಗಳು.